ದೇವಸ್ಥಾನ ದರ್ಶನ ಮಾಡೋದಕ್ಕೆ ಕೂಡ ಸಮಯಗಳನ್ನು ನಿರ್ಣಯ ಮಾಡಿದ್ದಾರೆ ನಮ್ಮ ಹಿರಿಯರು. ಒಂದು ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8, 8:30ವರೆಗೂ ಇದೆ ಅಂತಂದರೆ ಬೆಳಗ್ಗೆ 6ರಿಂದ 7 ಗಂಟೆ ಮಾಡೋದು ಎಲ್ಲ ರೀತಿಯೆಲ್ಲ ಅಭಿವೃದ್ಧಿ, ನಿಮಗೆ ಆರೋಗ್ಯ, ಚಿಂತನೆ, ಮನಸ್ಸು ಎಲ್ಲ ಅಭಿವೃದ್ಧಿಗೆ 6ರಿಂದ 8 ಗಂಟೆವರೆಗೂ ವಿದ್ಯಾರ್ಥಿಗಳು ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ. 8 ಗಂಟೆಯಿಂದ 10 ಗಂಟೆವರೆಗೂ ಆರೋಗ್ಯದಲ್ಲಿ ಏರುಪೇರು ಇರ್ತಕ್ಕಂಥವ್ರು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಶುಕ್ರವಾರ ಮಾಡಿ, ಮಂಗಳವಾರ ಮಾಡಿ, ಇದಕ್ಕೆಲ್ಲ ಬಹಳ ವಿಶೇಷವಾದ ಶ್ರೀರಂಗ ದರ್ಶನ ಅಂತ ಜನಗಳು ಮಾಡ್ತಾರೆ. ಶ್ರೀರಂಗಪಟ್ಟಣ ನೋಡ್ತಾರೆ, ಮಧ್ಯಮ ರಂಗ ನೋಡ್ತಾರೆ, ಅಲ್ಲಿಂದ ತಮಿಳುನಾಡಲ್ಲಿ ಶ್ರೀರಂಗಂಗೆ ಹೋಗ್ತಾರೆ. ಈ ರೀತಿ ಒಬ್ಬ ಮನುಷ್ಯನಿಗೆ ಆರೋಗ್ಯದಲ್ಲಿ ಏರುಪೇರಿದ್ರೆ ಯಾವ ಕಡೆ ಹೋಗಬೇಕು, ಹಣಕಾಸಿನ ವಿಚಾರದಲ್ಲಿ ಏರುಪೇರಿದ್ರೆ ಯಾವ ಕಡೆ ಹೋಗಬೇಕು, ಬುದ್ಧಿವಂತಿಕೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾದರೆ ಯಾವ ಕಡೆ ಓಡಬೇಕು ಅನ್ನೋದು ಬಹಳ ವಿಶೇಷವಾಗಿ ಮಾಡಿಟ್ಟಿದ್ದಾರೆ. ದೋಷಗಳು, ಚರ್ಮ ಕಾಯಿಲೆಗಳಿದ್ದಾಗ ನಾವು ನದಿ ಸ್ನಾನ ಮಾಡಿ ದೇವರು ದರ್ಶನ ಮಾಡಿ ಅಂತ ಹೇಳ್ತೀವಿ. ಇದೆಲ್ಲ ಭಾಳ ಎಲಾಬರೇಟ್ ಆಗಿದೆ. ಸಮುದ್ರ ಸ್ನಾನ ಮಾಡಬಾರ್ದು ಅಂತಾರೆ. ಹೌದು, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಮಾಡಬೇಕು. ದೇವಸ್ಥಾನ ದರ್ಶನ ಮಾಡೋದಕ್ಕೆ ಕೂಡ ಸಮಯಗಳನ್ನು ನಿರ್ಣಯ ಮಾಡಿದ್ದಾರೆ ನಮ್ಮ ಹಿರಿಯರು. ಒಂದು ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8, 8:30ವರೆಗೂ ಇದೆ ಅಂತಂದರೆ ಬೆಳಗ್ಗೆ 6ರಿಂದ 7 ಗಂಟೆ ಮಾಡೋದು ಎಲ್ಲ ರೀತಿಯೆಲ್ಲ ಅಭಿವೃದ್ಧಿ, ನಿಮಗೆ ಆರೋಗ್ಯ, ಚಿಂತನೆ, ಮನಸ್ಸು ಎಲ್ಲ ಅಭಿವೃದ್ಧಿಗೆ 6ರಿಂದ 8 ಗಂಟೆವರೆಗೂ ವಿದ್ಯಾರ್ಥಿಗಳು ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ. 8 ಗಂಟೆಯಿಂದ 10 ಗಂಟೆವರೆಗೂ ಆರೋಗ್ಯದಲ್ಲಿ ಏರುಪೇರು ಇರ್ತಕ್ಕಂಥವ್ರು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಶುಕ್ರವಾರ ಮಾಡಿ, ಮಂಗಳವಾರ ಮಾಡಿ, ಇದಕ್ಕೆಲ್ಲ ಬಹಳ ವಿಶೇಷವಾದ ಶ್ರೀರಂಗ ದರ್ಶನ ಅಂತ ಜನಗಳು ಮಾಡ್ತಾರೆ. ಶ್ರೀರಂಗಪಟ್ಟಣ ನೋಡ್ತಾರೆ, ಮಧ್ಯಮ ರಂಗ ನೋಡ್ತಾರೆ, ಅಲ್ಲಿಂದ ತಮಿಳುನಾಡಲ್ಲಿ ಶ್ರೀರಂಗಂಗೆ ಹೋಗ್ತಾರೆ. ಈ ರೀತಿ ಒಬ್ಬ ಮನುಷ್ಯನಿಗೆ ಆರೋಗ್ಯದಲ್ಲಿ ಏರುಪೇರಿದ್ರೆ ಯಾವ ಕಡೆ ಹೋಗಬೇಕು, ಹಣಕಾಸಿನ ವಿಚಾರದಲ್ಲಿ ಏರುಪೇರಿದ್ರೆ ಯಾವ ಕಡೆ ಹೋಗಬೇಕು, ಬುದ್ಧಿವಂತಿಕೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾದರೆ ಯಾವ ಕಡೆ ಓಡಬೇಕು ಅನ್ನೋದು ಬಹಳ ವಿಶೇಷವಾಗಿ ಮಾಡಿಟ್ಟಿದ್ದಾರೆ. ದೋಷಗಳು, ಚರ್ಮ ಕಾಯಿಲೆಗಳಿದ್ದಾಗ ನಾವು ನದಿ ಸ್ನಾನ ಮಾಡಿ ದೇವರು ದರ್ಶನ ಮಾಡಿ ಅಂತ ಹೇಳ್ತೀವಿ. ಇದೆಲ್ಲ ಭಾಳ ಎಲಾಬರೇಟ್ ಆಗಿದೆ. ಸಮುದ್ರ ಸ್ನಾನ ಮಾಡಬಾರ್ದು ಅಂತಾರೆ. ಹೌದು, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಮಾಡಬೇಕು. ದೇವಸ್ಥಾನ ದರ್ಶನ ಮಾಡೋದಕ್ಕೆ ಕೂಡ ಸಮಯಗಳನ್ನು ನಿರ್ಣಯ ಮಾಡಿದ್ದಾರೆ ನಮ್ಮ ಹಿರಿಯರು. ಒಂದು ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8, 8:30ವರೆಗೂ ಇದೆ ಅಂತಂದರೆ ಬೆಳಗ್ಗೆ 6ರಿಂದ 7 ಗಂಟೆ ಮಾಡೋದು ಎಲ್ಲ ರೀತಿಯೆಲ್ಲ ಅಭಿವೃದ್ಧಿ, ನಿಮಗೆ ಆರೋಗ್ಯ, ಚಿಂತನೆ, ಮನಸ್ಸು ಎಲ್ಲ ಅಭಿವೃದ್ಧಿಗೆ 6ರಿಂದ 8 ಗಂಟೆವರೆಗೂ ವಿದ್ಯಾರ್ಥಿಗಳು ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ. 8 ಗಂಟೆಯಿಂದ 10 ಗಂಟೆವರೆಗೂ ಆರೋಗ್ಯದಲ್ಲಿ ಏರುಪೇರು ಇರ್ತಕ್ಕಂಥವ್ರು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಶುಕ್ರವಾರ ಮಾಡಿ, ಮಂಗಳವಾರ ಮಾಡಿ, ಇದಕ್ಕೆಲ್ಲ ಬಹಳ ವಿಶೇಷವಾದ ಶ್ರೀರಂಗ ದರ್ಶನ ಅಂತ ಜನಗಳು ಮಾಡ್ತಾರೆ. ಶ್ರೀರಂಗಪಟ್ಟಣ ನೋಡ್ತಾರೆ, ಮಧ್ಯಮ ರಂಗ ನೋಡ್ತಾರೆ, ಅಲ್ಲಿಂದ ತಮಿಳುನಾಡಲ್ಲಿ ಶ್ರೀರಂಗಂಗೆ ಹೋಗ್ತಾರೆ.